ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ವಿವಿಕೆ ಫೌಂಡೇಶನ್ ವತಿಯಿಂದ ಸ್ತ್ರೀ ಸಂಭ್ರಮ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಡಿಸಿ ಕಚೇರಿಯಿಂದ ಕಲಾಭವನದವರೆಗೆ ಮಹಿಳೆಯರ ಪಿಂಕ್ ವಾಕ್ ಆಯಿತು. ವಾಕ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ಪ್ರಥಮ್, ಅಶ್ವಿನಿ ಗೌಡ ಭಾಗವಹಿಸಿದ್ರು. ಬಾಗಲಕೋಟೆ ಮಹಿಳೆಯರು, ಕಾಲೇಜು ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದ್ರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆ ಪಿಂಕ್ ವಾಕ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದಂಥ ಪ್ರಥಮ್, ಅಶ್ವಿನಿ ಗೌಡ ಭಾಗವಹಿಸಿದ್ರು. ಕ್ಯಾನ್ಸರ್ ಅರಿವು ಜಾಗೃತಿ ಅಭಿಯಾನ ಜಾಥಾ ಆಯಿತು. ಪಿಂಕ್ ವಾಕ್ ಮುಖಾಂತರ ಮಹಿಳೆಯರಿಗೆ ಕ್ಯಾನ್ಸರ್ ಅರಿವು ಜಾಗೃತಿ ಅಭಿಯಾನ ಜಾಥಾ ಆಯಿತು. ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆ ನಗರದ ಅಸ್ಕಿ ಆಸ್ಪತ್ರೆಯಲ್ಲಿ ನಾಳೆಯಿಂದ 1 ವಾರಗಳ ಕಾಲ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಇದೆ. ವಿವಿಕೆ ಫೌಂಡೇಶನ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ. ಪಿಂಕ್ ವಾಕ್ಗೆ ಚಾಲನೆ ಕೊಟ್ಟಿದ್ದಾರೆ ಡಿಸಿ ಸಂಗಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್, ಅಶ್ವಿನಿ ಗೌಡ, ಪ್ರಥಮ್. ಶಂಕರ್ ನಾಗ್ ಅನ್ನೋ ಮನುಷ್ಯ, ಅವ್ರ ಅಭಿಮಾನಿಗಳು ಇದ್ದೀರಣ್ಣ? ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಮರಿಸ್ತಾರೆ ಅಂದ್ರೆ ಅವ್ರು ಮಾಡಿರೋ ಕ್ರೇಜು ಯಾರೂ ನೋಡಿಲ್ಲ. ಅಣ್ಣವರು, ವಿಷ್ಣುವರ್ಧನ್. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಕೂಗಿ ಕೂಗಿ ಬೀದಿಗೆ ತಂದ್ಬಿಡ್ತೀರಾ. ಆರಾಮಾಗಿ ಇರ್ಲಿ ಬಿಡಿ. ವಿಷ್ಣುವರ್ಧನ್ ಅಭಿಮಾನಿಗಳು. ಶಂಕರ್ ನಾಗ್ ಅನ್ನೋ ಮನುಷ್ಯ, ಅವ್ರ ಅಭಿಮಾನಿಗಳು ಇದ್ದೀರಣ್ಣ? ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಮರಿಸ್ತಾರೆ ಅಂದ್ರೆ ಅವ್ರು ಮಾಡಿರೋ ಕ್ರೇಜು ಯಾರೂ ನೋಡಿಲ್ಲ. ಅಣ್ಣವರು, ವಿಷ್ಣುವರ್ಧನ್. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಕೂಗಿ ಕೂಗಿ ಬೀದಿಗೆ ತಂದ್ಬಿಡ್ತೀರಾ. ಆರಾಮಾಗಿ ಇರ್ಲಿ ಬಿಡಿ. ವಿಷ್ಣುವರ್ಧನ್ ಅಭಿಮಾನಿಗಳು. ಶಂಕರ್ ನಾಗ್ ಅನ್ನೋ ಮನುಷ್ಯ,